ಮಾಯಾಮೃಗದ ಪಾತ್ರ ಪ್ರಾಯಶಃ ನನಗೆ ಗುರುತು ಕೊಟ್ಟಂಥ ಪಾತ್ರ. ವಾಸ್ ರೆಕಗ್ನೈಸ್ಡ್ ವಿತ್. ಪ್ರಾಯಶಃ ಮಾಯಾಮೃಗಕ್ಕೆ ಮುಂಚೆ ನಾನೇನೂ ಅಲ್ಲ ಈ ಫೀಲ್ಡಲ್ಲಿ, ಮಾಯಾಮೃಗದ ನಂತರ ಮಾಯಾಮೃಗದ ಪಾತ್ರದ್ದು ಮುಖ್ಯ. ಹಾಗಾಗಿ ಅದೊಂದು ಗುರುತು ಕೊಟ್ಟದ್ದು, ನಟನಾಗಿ ಅದೊಂದು ಗುರುತು ಕೊಟ್ಟಂಥ ಪಾತ್ರ. ಮನ್ವಂತರದಲ್ಲಿ ನಾನು ಯಾವುದೋ ಮಿನಿಸ್ಟರ್ ರೋಲ್ ಮಾಡ್ತಿದ್ದೆ, ಭಾಳ ಇಷ್ಟಪಟ್ಟು ಮಾಡೋದಂಥದ್ದು. ಮುಕ್ತದಲ್ಲಿ ಭಾಳ ಸಣ್ಣ ಪಾತ್ರ ನಾನು ಮಾಡಿದ್ದು. ಆಮೇಲೆ ಯಾವುದೋ ಸೀರಿಯಲ್ ಮಾಡಿರಲಿಲ್ಲ ನಾನು. ನಂತರ ಮಾಡಿದ್ದು ಮಂಥನ, ದಿಬ್ಬಣ, ಅನಾವರಣ, ಇತ್ತೀಚೆಗೆ ಯುಗಾಂತರ, ಇದು ನಾನು ಮಾಡಿದಂಥ ಸೀರಿಯಲ್. ಬಟ್ ನೋಡಿ, ಏಜ್ ಇಸ್ ಜಸ್ಟ್ ನಂಬರ್ ಅನ್ನೋದಕ್ಕೆ ನೀವು ಎಂಥ ಅದ್ಭುತವಾದ ಉದಾಹರಣೆ ಆಗ್ತೀರಾ ಅಂದರೆ, ಮಂಥನ ಸಿನಿಮಾ ನಿರ್ದೇಶನ ಮಾಡಿದಾಗ ನಿಮಗೆ 54 ವರ್ಷ. ಮಂಥನ ಸೀರಿಯಲ್ 54. ಅದೇ ಮಂಥನ ಸೀರಿಯಲ್ ಮಾಡಿದಾಗ ನನಗೆ 54. ಮೊದಲ ಕಥಾ ಸಂಕಲನ ಬರೆದದ್ದು ನಾವಲ್ಲ, ಅದು 2017. ನನಗೆ 63ಕ್ಕೆ ಮೊದಲು ಕಥಾ ಸಂಕಲನ ಮಾಡಿದ್ದು ನಾನು. ಅಂದರೆ ಏಜ್ ಇಸ್ ನಾಟ್ ಎ ನಂಬರ್ ಅನ್ನೋದಕ್ಕಿಂತ ನನಗೆ ಹೇಳೋದೇನು ಅಂತಂದರೆ, ಮಾಡಬಹುದಪ್ಪ, ವಯಸ್ಸಿಗೂ ಅದಕ್ಕೂ ಸಂಬಂಧ ಇಲ್ಲ. ಕರೆಕ್ಟ್. ವಯಸ್ಸಲ್ಲೂ ಏನೂ ಮಾಡದೆ ಕಳಿಬೋದು, ವಯಸ್ಸಾದ ಮೇಲೂ ಏನಾದರೂ ಮಾಡ್ಕೊಂಡು ಬದುಕ್ಬೋದು, ಎರಡೂ ಆಗುತ್ತೆ. ಡಿಪೆಂಡ್ಸ್ ಆನ್ ಒನ್ಸ್ ಚಾಯ್ಸ್ ಅಲ್ವಾ. ಮತ್ತು ಎರಡನೇದು ಯಾವುದನ್ನು ಪ್ರೀತಿಸ್ತೀರಿ ಅನ್ನೋದು ಮುಖ್ಯ ಆಗುತ್ತಲ್ಲ. ಭಾಳ ಜನ ಕೇಳ್ತಾರೆ, ನಿಮಗೆ ಇಷ್ಟೊಂದು ಸಮಯ ಇಲ್ಲಿದೆ ಅಂತ. ನಮಗೆ ಸಮಯ ಬಿಟ್ಟರೆ ಇನ್ನೇನಿದೆ?